ನಮಸ್ಕಾರ. ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಮಹಾರುದ್ರ ಡಾಕುಳಗಿ. ಇದೀಗ ಮುಖ್ಯಾಂಶಗಳು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ. ಗಟ್ಟಿ ಪತ್ರಕರ್ತರು ಎಂಬ ಹೆಸರು 1000 ಸನ್ಮಾನಗಳಿಗೆ ಸಮ. ಶಿವಾನಂದ ತಗಡೂರು. ಇಂದು ಮಾಧ್ಯಮಗಳು ಜಾತಿ ಧರ್ಮಗಳ ಪರವಾಗಿ ಕೆಲಸ ಮಾಡುತ್ತಿರುವುದು ದುರಂತ. ಜಾಹೀರಾತಿಗಾಗಿ ರಾಜಕಾರಣಿಗಳಿಗೆ ಪತ್ರಕರ್ತರು ಸಾಷ್ಟಾಂಗ ಹಾಕಬಾರದು. ಜಿಎನ್ ಮೋಹನ್. ನಗರದ ಬಸವ ಮಂಟಪದಲ್ಲಿ ಗುರುಪೂರ್ಣಿಮೆ ನಿಮಿತ್ತ ಗುರುವಂದನಾ ಕಾರ್ಯಕ್ರಮ. ರಾಷ್ಟ್ರೀಯ ಬಸವ ದಳದ ವತಿಯಿಂದ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ವಿವಿಧ ಮುಖಂಡರಿಂದ ಗುರುವಂದನೆ ಸಮರ್ಪಣೆ. ದರ್ಶನ್ ಅಭಿಮಾನಿಗಳಿಂದ ಬೀದರ್ನಲ್ಲಿ ಇಂದ್ರಜಿತ್ ಲಂಕೇಶ್ ವಿರುದ್ಧ ಪ್ರತಿಭಟನೆ. ತೂಗುದೀಪ ದರ್ಶನ್ ಅವರ ಹೆಸರು ತೇಜವಧೆ ಮಾಡುತ್ತಿರುವ ಇಂದ್ರಜಿತ್ ಲಂಕೇಶ್ ಅವರು ಬಹಿರಂಗ ಕ್ಷಮೆ ಕೇಳಲು ಆಗ್ರಹ. ವಾರ್ತೆಗಳ ವಿವರ. ದಾರಿಯಲ್ಲಿ ಪತ್ರಕರ್ತ ಹೋಗುತ್ತಿದ್ದರೆ ಜನ ಅವನನ್ನು ನೋಡಿ ಇವನೊಬ್ಬ ಉತ್ತಮ ಹಾಗೂ ಗಟ್ಟಿ ಪತ್ರಕರ್ತ ಎಂದು ಹೆಸರಿಸಿದರೆ ಸಾಕು, ಅದು 1000 ಸನ್ಮಾನಗಳಿಗಿಂತ ಶ್ರೇಷ್ಠ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಶಿವಾನಂದ ತಗಡೂರವರು ಮಾರ್ಮಿಕವಾಗಿ ನುಡಿದರು. ಬೀದರ್ ನಗರದ SRS ಫಂಕ್ಷನ್ ಹಾಲ್ನಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಪತ್ರಿಕಾ ದಿನಾಚರಣೆಯ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. ಕೋವಿಡ್ ಸಂದರ್ಭದಲ್ಲಿ ಮನೆಯಲ್ಲೇ ಇರಿ ಎಂದು ಎಲ್ಲರಿಗೂ ಹೇಳಲಾಗಿತ್ತು. ಆದರೆ ಪತ್ರಕರ್ತರು ಮಾತ್ರ ಮನೆಯಲ್ಲಿ ಇರದೆ ಅನುದಿನ ದುಡಿದರು. ಸುದ್ದಿ ಮನೆಯ ಅನೇಕ ಸದಸ್ಯರು ತಮ್ಮ ಪ್ರಾಣ ಕಳೆದುಕೊಂಡರು. ಹೀಗಾಗಿಯೇ ಮುಖ್ಯಮಂತ್ರಿಗಳು ಪತ್ರಕರ್ತರನ್ನು ಫ್ರಂಟ್ಲೈನ್ ಕೋವಿಡ್ ವಾರಿಯರ್ಸ್ ಎಂದು ಘೋಷಣೆ ಮಾಡಿ ಅವರ ಪ್ರಾಣ ಸಂರಕ್ಷಣೆಗೆ ಮುಂದಾದರು. ಇದರಲ್ಲಿ ನಮ್ಮ ಸಂಘದ ಪಾತ್ರ ಬಹಳ ಇದೆ ಎಂದು ಹೇಳಿದರು. ಲಾಕ್ಡೌನ್ ಸಂದರ್ಭದಲ್ಲಿ ರಾಜ್ಯ ಮಟ್ಟದಿಂದ ಹಿಡಿದು ಸ್ಥಳೀಯ ಪತ್ರಿಕೆಗಳು ತಮ್ಮ ಪುಟ ಸಂಖ್ಯೆ ಕಡಿಮೆ ಮಾಡಿದ್ರು. ಅದೆಷ್ಟೋ ವರದಿಗಾರರು ತಮ್ಮ ಕೆಲಸ ಕಳೆದುಕೊಂಡರು. ಕಚೇರಿ ತೆಗೆದುಹಾಕಲಾಯಿತು. ಆದರೂ ಇಂತಹ ಸಂದರ್ಭದಲ್ಲಿ ವೃತ್ತಿಬದ್ಧತೆ ತೋರಿದ ಅರ್ಧ ಸಂಬಳದಲ್ಲಿ ದುಡಿದ ಪತ್ರಕರ್ತರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎಂದರು. ವೇಗವಾಗಿ ಸುದ್ದಿ ಕೊಡಬೇಕೆಂಬ ಧಾವಂತದಲ್ಲಿ ಕೆಲವು ಪತ್ರಕರ್ತರು ಸುಳ್ಳು ಸುದ್ದಿ ಪ್ರಸರಣ ಮಾಡುತ್ತಿದ್ದಾರೆ. ಇದರಿಂದ ಸಮಾಜದಲ್ಲಿ ಮನಸ್ಸುಗಳು ಒಡೆಯುತ್ತಿವೆ. ಆದ್ದರಿಂದ ಮಾಧ್ಯಮದ ಮಿತ್ರರು ಮನಸ್ಸುಗಳನ್ನು ಒಂದುಗೂಡಿಸುವ ಪ್ರಯತ್ನ ಮಾಡಬೇಕೆಂದು ಸಲಹೆ ನೀಡಿದರು. ಸುದ್ದಿ ಮನೆಯ ಸದಸ್ಯರು ಅನೇಕ ಸಂಕಷ್ಟಗಳನ್ನು ಇಂದು ಎದುರಿಸುತ್ತಿದ್ದಾರೆ. ಆದ್ದರಿಂದ ಪತ್ರಕರ್ತರ ಕುಟುಂಬ ವರ್ಗದವರು ಸುಖವಾಗಿರಲು ಅವರಿಗೆ ಹೆಲ್ತ್ ಕಾರ್ಡ್ ಕೊಡಿಸಲು ಮುಖ್ಯಮಂತ್ರಿಗಳಿಂದ ಆದೇಶ ಬಂದಿದೆ. ಅಲ್ಲದೆ ಮುಂಬರುವ ದಿನಗಳಲ್ಲಿ ಬಸ್ ಪಾಸ್ ಕೊಡಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಶಿವಾನಂದ ತಗಡೂರು ತಿಳಿಸಿದರು. ಇಲ್ಲಿವರೆಗೆ ಸುಮಾರು 56 ಕೋಟಿ ಪತ್ರಿಕೆ ಹಾಗೂ ಚಾನೆಲ್ಗಳ ಬಿಲ್ ಬಾಕಿ ಇತ್ತು. ಅದನ್ನು ಮುಖ್ಯಮಂತ್ರಿಗಳಿಗೆ ಹೇಳಿ ಬಿಡುಗಡೆ ಮಾಡಿಸಲಾಗಿದೆ. ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ರಾಮಚಂದ್ರನ್ ಆರ್ ಅವರು ಮಾತನಾಡಿ, ಮಾಧ್ಯಮ ಇದು ಸಂವಿಧಾನದ 4ನೇ ಅಂಗ ಎಂದು ಗುರುತಿಸಲಾಗಿದೆ. ಡಾಕ್ಟರ್ ಬಾಬಾ ಸಾಹೇಬರು ಮಾಧ್ಯಮಕ್ಕೆ ತನ್ನ ಅಭಿಪ್ರಾಯ ವ್ಯಕ್ತಪಡಿಸುವ ಮತ್ತು ಸುದ್ದಿ ಪ್ರಕಟಿಸುವ ಸ್ವಾತಂತ್ರ್ಯವಿದೆ ಎಂದು ಸಂವಿಧಾನದಲ್ಲಿ ಹೇಳಿದ್ದಾರೆ. ಇದನ್ನು ನ್ಯಾಯಾಲಯ ಕೂಡ ಒಪ್ಪಿದೆ. ಸಮಾಜ ಬದಲಾವಣೆ ಮಾಡುವ ಶಕ್ತಿ ಮಾಧ್ಯಮದಲ್ಲಿದೆ ಎಂದು ತಿಳಿಸಿದರು. ಸಮಾಜವನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವ ಶಕ್ತಿ ಮಾಧ್ಯಮಕ್ಕೆ ಇದೆ. ಇಂದು ಬೀದರ್ನಲ್ಲಿ ಅನೇಕ ಪ್ರಗತಿಪರ ಕೆಲಸಗಳನ್ನು ಮಾಡಬೇಕಿದೆ. ಮುಂದಿನ ತಲೆಮಾರಿನ ದೃಷ್ಟಿಕೋನ ಬದಲಾವಣೆ ಮಾಡುವ ಶಕ್ತಿ ಮಾಧ್ಯಮಕ್ಕೆ ಇದೆ. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಗಳನ್ನು ವಿಚಾರ ಮಾಡಿ ಇಟ್ಟು ಸಮಾಜದಲ್ಲಿ ಬದಲಾವಣೆ ತರಲು ಪ್ರಯತ್ನಿಸಬೇಕೆಂದು ನುಡಿದರು. ಮೀಡಿಯಾ ಎನ್ನುವಂತಹ ಒಂದು ಶಬ್ದವು ಕಳೆದ ಒಂದು ಶತಮಾನದಲ್ಲಿ ಬಹಳಷ್ಟು ಪರಿಣಾಮವನ್ನು ನೋಡಿದೆ. ವಿಶೇಷವಾಗಿ ಈ ಕಳೆದ 21 ವರ್ಷಗಳಲ್ಲಿ ಬಹಳಷ್ಟು ಪರಿಣಾಮಗಳನ್ನು ಕಾಣಿಸ್ತಾ ಇದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಇದು ಹೆಚ್ಚಿನ ಪರಿಣಾಮವನ್ನು ಎವಲ್ಯೂಷನರಿ ಸ್ಟೆಪ್ಸ್ ಅನ್ನು ಕಾಣಲಿದೆ. ಈಗೆಲ್ಲ ಸಂದರ್ಭಗಳಲ್ಲಿ ಏನು ಪ್ರೆಸ್ ಫ್ರೀಡಮ್ ಅಂತ ಏನಿದೆ, ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಕಲ್ಪನೆಯಲ್ಲೂ ಕೂಡ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ ಏನು ಒಂದು ಪದ ಇದೆ, ಅದನ್ನ ಸರ್ವೋಚ್ಚ ನ್ಯಾಯಾಲಯವು ಕೂಡ ರೈಟ್ ಟು ಫ್ರೀ ಮೀಡಿಯಾ, ಫ್ರೀ ಪ್ರೆಸ್ ಅಂತ ಹೇಳಿ ಬಹಳಷ್ಟು ಜಡ್ಜ್ಮೆಂಟ್ಸ್ಗಳಲ್ಲೂ ಕೂಡ ಹೆಚ್ಚಿನ ಇದರ ಬಗ್ಗೆ ವಿಚಾರಗಳನ್ನ ಮಾಡಿದೆ. ಇವತ್ತು ಸಮಾಜದಲ್ಲಿ ಇರುವಂತ ಸಾರ್ವಜನಿಕರಿಗೆ ತಮ್ಮ ಸುತ್ತಮುತ್ತದಲ್ಲಿ ನಡೀತಾ ಇರುವಂತಹ ವಿಷಯಗಳ ಬಗ್ಗೆ ಒಂದು ಅಭಿಪ್ರಾಯವನ್ನ ಮೂಡಿಸಲಿಕ್ಕೆ ಬಹಳ ಮುಖ್ಯವಾದಂತಹ ಒಂದು ವಾಹಿನಿ ಯಾವುದಂತ ಹೇಳಿದ್ರೆ ಮಾಧ್ಯಮ. ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಇನ್ನೂ ಸ್ಪೀಡ್ ಆಗಿ ಅದನ್ನು ಕೊಂಡೊಯ್ಯತಕ್ಕಂಥ ಕೆಲಸ ಆಗಿದೆ. ಈ ಎಲ್ಲರ ಕೈಗಳಲ್ಲಿ ಕನಿಷ್ಠ ಒಂದು ಸ್ಮಾರ್ಟ್ ಫೋನ್ ಆದ್ರೂ ಇಟ್ಕೊಂಡಿದ್ದಾರೆ. ಒಂದು ಕನಿಷ್ಠ ಹೇಳ್ತಾ ಇದ್ವಿ, 2 ಅಕೌಂಟ್ ತೆರೀತಾ ಇದ್ದಾರೆ. ವಾಟ್ಸಪ್ ಅಂತೂ ಇದೆ. ಅದರಲ್ಲಿ ನಿಮಿಷಕ್ಕೆ ಸುದ್ದಿಗಳನ್ನ ಕೊಂಡೊಯ್ಯುವಂತ ಮಾಧ್ಯಮಗಳು ಕೂಡ ಬಹಳಷ್ಟು ಬಂದಿದೆ. ಇಂತಹ ಒಂದು ವಾತಾವರಣದಲ್ಲಿ
ಸತ್ಯವನ್ನ, ನ್ಯಾಯವನ್ನ, ಸಮಾಜದಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಜನರ ಮನಸ್ಸಿನಲ್ಲಿ ಆ ಜ್ಯೋತಿಯನ್ನ ಮೂಡಿಸಿ ಅದನ್ನ ಸರಿ ಮಾಡಿಸಲಿಕ್ಕೆ ಪೊಲಿಟಿಕಲ್, ಜುಡಿಷಿಯಲ್, ಲೆಜಿಸ್ಲೇಟಿವ್ ಡಿಸಿಷನ್ಗಳನ್ನ, ಪಬ್ಲಿಕ್ ಒಪಿನಿಯನ್ ಅನ್ನ ಕ್ರಿಯೇಟ್ ಮಾಡುವಂತ ಶಕ್ತಿ ನಮ್ಮ ಮಾಧ್ಯಮದವರಿಗೆ ಇದೆ. ಅದನ್ನು ನಾನು ಬೆಳೆಸ್ತಾ ಇದ್ದೀನಿ. ಇಲ್ಲಿ ಕಾರ್ಡ್ನಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ, ಪೆನ್ ಇಸ್ ಮೈಟರ್ ದ್ಯಾನ್ ಶಾರ್ಪರ್ ದ್ಯಾನ್ ದ ಸ್ವಾರ್ಡ್, ಶಾರ್ಪ್ನೆಸ್ ಆಫ್ ದ ಸ್ವಾರ್ಡ್ ಅಂತ ಬರೆದಿದ್ದಾರೆ. ಸೊ ಹಾಗೆ ಅದೇ ರೀತಿಯಲ್ಲಿ ಇದನ್ನ ಸರಿಯಾದ ರೀತಿಯಲ್ಲಿ ಸಮಾಜದ ಒಂದು ಚಿಂತನವನ್ನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಆಯೋಜನೆ ಮಾಡಿರುವಂತಹ ಪತ್ರಿಕಾ ದಿನಾಚರಣೆ. ಬಹುಶಃ ತಮ್ಮೆಲ್ಲರಿಗೆ ಗೊತ್ತಿದೆ ಪತ್ರಿಕಾ ದಿನಾಚರಣೆ ಏನು, ಏಕೆ, ಯಾವ ಕಾರಣಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀವಿ ಅಂತ. ಮಂಗಳೂರಿನಲ್ಲಿ 1843ರಲ್ಲಿ ಜುಲೈ 1ನೇ ತಾರೀಕು ಕನ್ನಡದ ಪತ್ರಿಕೋದ್ಯಮದ ಮೊದಲ ಮೈಲುಗಲ್ಲು ಶುರುವಾಗುತ್ತೆ. ಅದು ಮಂಗಳೂರು ಸಮಾಚಾರ ಅಂತೇಳಿ ಒಂದು ಅಲ್ಲಿಯ ಒಬ್ಬ ಕ್ರೈಸ್ತ ಪಾದ್ರಿ ಪ್ರಕಟ ಮಾಡಿದಂಥ ಮೊದಲ ಕನ್ನಡ ಪತ್ರಿಕೆ ಮಂಗಳೂರು ಸಮಾಚಾರ. ಆ ಕಾರಣಕ್ಕೋಸ್ಕರ ಆ ಪತ್ರಿಕೆಯನ್ನ ಒಂದು ಲ್ಯಾಂಡ್ ಮಾರ್ಕ್ ಆಗಿ ಇಟ್ಕೊಂಡು ಆ ದಿನವನ್ನ ಪತ್ರಿಕಾ ದಿನಾಚರಣೆಯಾಗಿ ಆಚರಣೆ ಮಾಡುವಂಥ ಕೆಲಸವನ್ನ ಕರ್ನಾಟಕ ಸರ್ಕಾರ ಹಾಗೆ ಕಾರ್ಯನಿರತ ಪತ್ರಕರ್ತರ ಸಂಘ ಜೊತೆಗೆ ಮಾಧ್ಯಮ ಅಕಾಡೆಮಿ ಸೇರಿದಂತೆ ಎಲ್ಲರೂ ಕೂಡ, ವಾರ್ತಾ ಇಲಾಖೆ ಸೇರಿದಂತೆ ಎಲ್ಲರೂ ಕೂಡ ಈ ಒಂದು ಮಾಧ್ಯಮ ದಿನಾಚರಣೆಯನ್ನ, ಪತ್ರಿಕಾ ದಿನಾಚರಣೆಯನ್ನ ಮಾಡ್ತಾ ಬಂದಿದೆ. ಅವತ್ತಿನಿಂದ ಇವತ್ತಿನವರೆಗೆ 1843 ಅವತ್ತಿನ ಸಂದರ್ಭದ ಕಾಲಘಟ್ಟ, ಸ್ವತಂತ್ರ ಪೂರ್ವದ ಕಾಲಘಟ್ಟ, ಸ್ವತಂತ್ರ ನಂತರದ ಕಾಲಘಟ್ಟ, ಈಗ ಬಹುಶಃ ನಾವು ಕರಿಬಹುದು ಕೋವಿಡ್ ಪೂರ್ವ, ಕೋವಿಡ್ ನಂತರದ ಕಾಲಘಟ್ಟ ಅಂತೇಳಿ ಕರಿಬಹುದು. ಯಾಕೆಂದ್ರೆ ಬಹುಶಃ ಇಷ್ಟು ಸಂಕಷ್ಟವನ್ನ ಯಾವ ಸಂದರ್ಭದಲ್ಲೂ ಪತ್ರಕರ್ತರು ಅನುಭವಿಸಿರಲಿಲ್ಲ, ಪತ್ರಿಕೋದ್ಯಮಗಳು ಅನುಭವಿಸಿರಲಿಲ್ಲ, ಮಾಧ್ಯಮ ಸಂಸ್ಥೆಗಳು ಕೂಡ ಅನುಭವಿಸಿರಲಿಲ್ಲ. ಬಹುಶಃ ಕೋವಿಡ್ ಬಂದಂತ ಮೊದಲ ಅಲೆಯ ಸಂದರ್ಭದಲ್ಲಿ ಕಲಬುರಗಿಯಲ್ಲೇ ಮೊದಲ ಒಂದು ಸಾವಿನ ರಿಪೋರ್ಟ್ ಆಯಿತು. ಇಡೀ ದೇಶದಲ್ಲಿ ಮೊದಲ ಸಾವಿನ ರಿಪೋರ್ಟ್ ಆ ಸಂದರ್ಭದಲ್ಲಿ ಇಡೀ ಜಿಲ್ಲಾಡಳಿತಕ್ಕೆ ಮಾಹಿತಿ, ಎಚ್ಚರಿಕೆ, ಮಾಹಿತಿ ಎಲ್ಲವೂ ರವಾನೆ ಮಾಡಿ ನೀವು ಕೂಡಲೇ ಲಾಕ್ಡೌನ್ ಮಾಡಬೇಕು, ಮತ್ತೆ ಅದನ್ನ ಹರಡದ ಹಾಗೆ ಏನೇನು ಪ್ರಿಕಾಷನ್ಸ್ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ನಗರದ SRS ಫಂಕ್ಷನ್ ಹಾಲ್ನಲ್ಲಿ ಹಮ್ಮಿಕೊಂಡ ಪತ್ರಿಕಾ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಿರಿಯ ಪತ್ರಕರ್ತರಾದ ಬೆಂಗಳೂರಿನ ಶ್ರೀ GN ಮೋಹನ್ ಅವರು ಪಾಲ್ಗೊಂಡಿದ್ದರು. ಇಂದಿನ ಪತ್ರಿಕಾ ರಂಗದ ಸ್ಥಿತಿಗತಿಗಳನ್ನು ಕುರಿತು ಕೂಲಂಕುಷವಾಗಿ ತಿಳಿಸಿ ಹೇಳಿದರು. ಕೋವಿಡ್ 2ನೇ ಅಲೆಯಲ್ಲಿ ಮೃತಪಟ್ಟ ಹಿರಿಯ ಪತ್ರಕರ್ತರಿಗೆ ಹಾಗೂ ಛಾಯಾಗ್ರಾಹಕರಿಗೆ ಇದೇ ಸಂದರ್ಭದಲ್ಲಿ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಹಿರಿಯ ಪತ್ರಕರ್ತರಾದ ಬೆಂಗಳೂರಿನ ಶ್ರೀ GN ಮೋಹನ್ ಅವರು ಮಾತನಾಡಿ, ಹಿಂದೆ ಕಾರ್ಯನಿರತ ಪತ್ರಕರ್ತರೆಂದು ಎಲ್ಲರಿಗೂ ಹೇಳುತ್ತಿದ್ದರು, ಆದರೆ ಕಾರ್ಯದಲ್ಲಿ ಯಾರೊಬ್ಬರೂ ನಿರತರಾಗಿರುತ್ತಿರಲಿಲ್ಲ. ಆದರೆ ಇಂದು ಅನೇಕ ಜನ ಪತ್ರಕರ್ತರು ಕಾರ್ಯನಿರತರಾಗಿರುವುದು ಖುಷಿ ತಂದಿದೆ. ಇಂದು ಮಾಧ್ಯಮಗಳು ಜಾತಿ ಧರ್ಮಗಳ ಪರವಾಗಿ ಸುದ್ದಿ ಬಿತ್ತರಿಸಿ ಬೆಂಕಿ ಹಚ್ಚುವ ಕಾರ್ಯ ಮಾಡುತ್ತಿವೆ. ಬಹುತೇಕ ಪೇಡ್ ಸುದ್ದಿಗಳಾಗಿವೆ. ಆದರೆ ಇದು ಅತ್ಯಂತ ದುರಂತದ ಸಂಗತಿಯಾಗಿದೆ ಎಂದು ಮೋಹನ್ ಅವರು ಕಳವಳ ವ್ಯಕ್ತಪಡಿಸಿದರು. ಪ್ರಜಾಪ್ರಭುತ್ವ ಉಳಿಸಿಕೊಳ್ಳಲು ಇಂದು ನಾವು ಕೆಲವರಿಗೆ ಎಲ್ಲ ಅಂಗಗಳ ಜೊತೆ ಸಾಷ್ಟಾಂಗ ಹಾಕುತ್ತಿದ್ದೇವೆ. ಆದರೆ ಇದು ಸರಿಯಲ್ಲ. ಜಾಹೀರಾತಿಗಾಗಿ ರಾಜಕಾರಣಿಗಳಿಗೆ ಸಾಷ್ಟಾಂಗ ಹಾಕದೆ ನಿಖರವಾದ ಸುದ್ದಿಗಳನ್ನು ಬಿತ್ತರಿಸಲು ಮಾಧ್ಯಮಗಳು ಪ್ರಯತ್ನಿಸಬೇಕೆಂದು ಸಲಹೆ ನೀಡಿದರು. ಒಂದು ವೇಳೆ ನಾವು ನಮ್ಮ ಪ್ರಾಮಾಣಿಕತೆ ಕಳೆದುಕೊಂಡು ಸುದ್ದಿ ಬಿತ್ತರಿಸಿದರೆ ಮಾಧ್ಯಮದ ಸ್ಥಿತಿ ಕುಗ್ಗುತ್ತದೆ ಎಂದು ತಿಳಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಕರಂಜಿ, ಇಂದು ಪತ್ರಿಕಾ ರಂಗದಲ್ಲಿ ಪತ್ರಕರ್ತರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ಅಂಥವರ ಸಹಾಯಕ್ಕಾಗಿ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್ ಅವರ ಹೃದಯ ಮಿಡಿಯುತ್ತಿದೆ. ಖ್ಯಾತ ಹಿರಿಯ ಛಾಯಾಗ್ರಾಹಕ ಮಾರುತಿರಾವ್ ತಾಂದಳಿ ಅವರಿಗೆ ಸರ್ಕಾರದ ವತಿಯಿಂದ 5 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿಸಿದ ಕೀರ್ತಿ ತಗಡೂರ್ ಅವರಿಗೆ ಸಲ್ಲುತ್ತದೆ ಎಂದರು. ಪತ್ರಿಕಾ ಭವನ ಕಾರ್ಯ ವೇಗವಾಗಿ ನಡೆಯುತ್ತಿದೆ. 1-2 ತಿಂಗಳಲ್ಲಿ ಕಾಮಗಾರಿ ಮುಗಿದು ಉದ್ಘಾಟನೆಗೆ ಸಜ್ಜಾಗುತ್ತಿದೆ. ಆದ್ದರಿಂದ ಶೀಘ್ರವೇ ಅದರ ಉದ್ಘಾಟನಾ ಕಾರ್ಯಕ್ಕೆ ಮಾನ್ಯ ಅಧ್ಯಕ್ಷರು ಮತ್ತೆ ಬೀದರ್ ನಗರಕ್ಕೆ ಆಗಮಿಸಬೇಕೆಂದು ತಿಳಿಸಿದರು. ಇದೇ ವೇಳೆ ಬಸವ ಸೇವಾ ಪ್ರತಿಷ್ಠಾನದ ಪೂಜ್ಯ ಶ್ರೀ ಡಾಕ್ಟರ್ ಅಕ್ಕ ಗಂಗಾಂಬಿಕೆ, ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಪೂಜ್ಯ ಶ್ರೀ ಜ್ಯೋತಿರ್ಮಯಾನಂದ ಸ್ವಾಮೀಜಿ, ಕರ್ನಾಟಕ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಬೆಂಗಳೂರಿನ ಹಿರಿಯ ಪತ್ರಕರ್ತರಾದ GN ಮೋಹನ್, ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ GC ಲೋಕೇಶ್, ಕಲಬುರಗಿಯ ಪತ್ರಕರ್ತರಾದ ಭವಾನಿ ಸಿಂಗ್, ದೇವೇಂದ್ರ ಕಪ್ಪನೂರ್, ಬಸವರಾಜ್ ಕಾಮಶೆಟ್ಟಿ, ನಾಗಶೆಟ್ಟಿ ಧರಂಪುರ್, ಶಿವಕುಮಾರ್ ಸ್ವಾಮಿ, ಪೃಥ್ವಿರಾಜ್, ಸುನೀಲ್ ಕುಮಾರ್ ಕುಲಕರ್ಣಿ ವೇದಿಕೆ ಮೇಲೆ ಉಪಸ್ಥಿತರಿದ್ದರು.
ಇದೇ ವೇಳೆ ಜಿಲ್ಲೆಯ ಪತ್ರಕರ್ತರನ್ನು ಸನ್ಮಾನಿಸಲಾಯಿತು. ನಾಟ್ಯಶ್ರೀ ನೃತ್ಯಾಲಯದ ಮಕ್ಕಳಿಂದ ನೃತ್ಯ ಜರುಗಿತು. ಶಿವಕುಮಾರ್ ಪಾಂಚಾಳ್ ನಾಡಗೀತೆ ನಡೆಸಿಕೊಟ್ಟರು. ವಿವಿಧ ತಾಲೂಕುಗಳ ಪತ್ರಕರ್ತರ ವತಿಯಿಂದ ರಾಜ್ಯಾಧ್ಯಕ್ಷರಾದ ಶ್ರೀ ಶಿವಾನಂದ ತಗಡೂರು ಅವರನ್ನು ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲೆಯ ವಿವಿಧ ಪತ್ರಕರ್ತರನ್ನು ಕೂಡ ಸನ್ಮಾನಿಸಲಾಯಿತು. ಪತ್ರಿಕಾ ರಂಗದಲ್ಲಿ ಬಹಳ ಒಂದು ಕಷ್ಟಗಳನ್ನು, ನಮ್ಮೆಲ್ಲರ ಸಂಕಷ್ಟಗಳನ್ನು ತೊರೆದು, ಅಂದರೆ ಅಷ್ಟು ಕಷ್ಟಪಟ್ಟು ನಮ್ಮ ಪತ್ರಕರ್ತರಿಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಶಿವಾನಂದ ತಗಡೂರವರು ಎಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ, ನಮಗೆ ಫ್ರಂಟ್ ಲೈನ್ ವಾರಿಯರ್ಸ್ ಅಂತೇಳಿ ಘೋಷಣೆ ಮಾಡಿದ್ರು. ಹಾಗಾಗಿ ಆ ಫ್ರಂಟ್ ಲೈನ್ ವಾರಿಯರ್ಸ್ ನಲ್ಲಿ ನಮಗೆ ವ್ಯಾಕ್ಸಿನೇಷನ್ ಕೊಡಿಸ್ತಕ್ಕಂಥದ್ದು, ಮತ್ತೆ ನಮ್ಮ ಪತ್ರಕರ್ತರಿಗೆ ಅಂದ್ರೆ ನಮ್ಮ ಈಗ ಹಿರಿಯರು, ನಮ್ಮ ಫೋಟೋಗ್ರಾಫರ್ ಆಗಿರ್ತಕ್ಕಂಥ ಮಾರುತಿ ಕಾಂಡ್ರೆ ಅವರಿಗೆ ನಮ್ಮ ಜಿಲ್ಲಾ ಸಂಘದಿಂದ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಆ ಮನವಿ ಮೇರೆಗೆ ನಮ್ಮ ರಾಜ್ಯಾಧ್ಯಕ್ಷರ ಮುಖ್ಯಮಂತ್ರಿ ಬಳಿ ಹೋಗಿ 5 ಲಕ್ಷ ರೂಪಾಯಿಗಳನ್ನು ಪರಿಹಾರ ಮಂಜೂರು ಮಾಡಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ. ಯಾಕಂದ್ರೆ ಇಂಥ ಕೆಲಸ ನಮ್ಮ ರಾಜ್ಯಾಧ್ಯಕ್ಷರಾಗಿ ಬಹಳ ನಾನು ನೋಡಿದೆ. ಈಗ ಸುಮಾರು 20 ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇಂಥ ರಾಜ್ಯಾಧ್ಯಕ್ಷರು ಬಹಳ ಒಳ್ಳೆ ಪತ್ರಕರ್ತರಿಗಾಗಿ ಹಗಲಿರುವುದು ಅವರಿಗೆ ಸೇವೆಯನ್ನು ಸಲ್ಲಿಸಿ ಕೆಲಸ ಮಾಡ್ತಾರೆ. ಈಗ ನಮ್ಮ ಜಿಲ್ಲಾ, ನಮ್ಮ ಸಂಘದ ಅವಧಿಯಲ್ಲಿ ಪತ್ರಿಕಾ ಭವನವನ್ನು ನಿರ್ಮಾಣ ಕೂಡ ಆಗ್ತಾ ಇದೆ. ಇದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳ ಹಾಗೂ ಜಿಲ್ಲಾ ಆಡಳಿತದ ಸರ್ಕಾರ ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಸಂಸದರು ಹಾಗೂ ಶಾಸಕರ ಹಾಗೂ ಸಚಿವರ ಒಂದು ಸರ್ಕಾರದಿಂದ ಇವತ್ತು ಇನ್ನೊಂದು 2 ತಿಂಗಳಿನಲ್ಲಿ ಅದು ಕಂಪ್ಲೀಟ್ ಆಗ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಪುಸ್ತಕ ರೂಪದಲ್ಲಿ ಎಲ್ಲರ ಕೈಗಿಟ್ಟ ಕಾರಣವೇ ನಮ್ಗೆ ಇವತ್ತು ಅನೇಕ ಪುರಾಣಗಳು, ರಾಮಾಯಣ, ಮಹಾಭಾರತಗಳು, ಅದರ ನಾನಾ ಆವೃತ್ತಿಗಳು ಇವತ್ತು ಗೊತ್ತಿರೋದು, ಅದನ್ನು ನಾವು ಚರ್ಚೆ ಮಾಡ್ತೀವಿ. ಸೊ ಇಂತಹ ಒಂದು ಕೊಡುಗೆಯನ್ನು ಕೊಟ್ಟಂತಹ ಈ ನೆಲದಲ್ಲಿ ನಾವು ಬೆಂಕಿ ಹಚ್ಚುವ ಕೆಲಸವನ್ನು ಮಾಡದೇ ಇರಬೇಕು ಅನ್ನೋದನ್ನ ನಾವು ಹೇಳೋದಕ್ಕೆ ಮಾತನ್ನು ಬಳಸ್ತಾ ಇದ್ದೀವಿ. ಈ ಪತ್ರಿಕಾ ದಿನಾಚರಣೆಯಿಂದೇ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮಾಧ್ಯಮಗಳು ಕೂಡ ಈ ಕೆಲಸವನ್ನು ಮಾಡಬಾರದು ಅಂತ. ಇವತ್ತು ಮಾಧ್ಯಮಗಳು ಕೂಡ ಜಾತಿಗಳ ಪರವಾಗಿ, ಧರ್ಮದ ಪರವಾಗಿ ನಿಂತು ಅದರ ವಕಾಲತನ ಮಾಡುವಂತಹ ಒಂದು ಹೀನಾಯ ಸ್ಥಿತಿಗೆ ಬಂದು ನಿಂತಿರುವುದು ನಮ್ಮ ಮಾಧ್ಯಮದ ದುರಂತ ಅಂತ ಹೇಳ್ತಾ ಇದ್ದಾರೆ. ನಾನು ಈ ಮಾತನ್ನು ಹೇಳುವಾಗ ಅತ್ಯಂತ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೇನೆ. ಯಾಕೆ ಅಂತಂದ್ರೆ, ನಾನು ಕೂಡ ಮಾಧ್ಯಮದಲ್ಲಿ ಸುಮಾರು 3 ದಶಕಗಳ ಕಾಲ ಯಾನ ಮಾಡಿದವನು. ಹಾಗಾಗಿ ಒಬ್ಬ ಇನ್ಸೈಡ್ ಕ್ರಿಟಿಕ್ ಅಂತ ಹೇಳ್ತಾರಲ್ಲ, ಒಳಗಿರುವ ವಿಮರ್ಶಕ, ಆ ಒಳಗಿರುವ ವಿಮರ್ಶಕನ ರೀತಿಯಲ್ಲಿ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ನಾವು ಸುಮಾರು ಸಲ ಮಾತಾಡ್ತಿರ್ತೇವೆ ಮತ್ತು ಇತ್ತೀಚೆಗೆ ಫೇಸ್ಬುಕ್ ಅಲ್ಲಿ ಕೂಡ ತುಂಬಾ ವೈರಲ್ ಆಗಿರೋದು ನೋಡಿದ್ದೀವಿ. ಆಗಲೇ ಜಿಲ್ಲಾಧಿಕಾರಿಗಳು ಮಾತಾಡ್ತಾ ಹೇಳಿದರು, ನಮ್ಮ ಪತ್ರಿಕೋದ್ಯಮ ಅನ್ನೋದು ಪ್ರಜಾಪ್ರಭುತ್ವದ 4ನೇ ಅಂಗ. ಹೌದು, 4ನೇ ಅಂಗ. ಪತ್ರಿಕೋದ್ಯಮ, ಕಾರ್ಯಾಂಗ, ನ್ಯಾಯಾಂಗ ಇವುಗಳ ಜೊತೆಯಲ್ಲಿಯೇ ಪ್ರಜಾಪ್ರಭುತ್ವವನ್ನು ಎತ್ತಿ 4ನೇ ಅಂಗ. ಆದರೆ ಇವತ್ತು ಪ್ರಜಾಪ್ರಭುತ್ವವನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ ಕೇವಲ 4 ಅಂಗಗಳಲ್ಲ, 5 ಅಂಗಗಳು ಬೇಕು. 5ನೇದೇ ಸಾಷ್ಟಾಂಗ. ಎಲ್ರಿಗೂ ಕೂಡ ಗೊತ್ತಿದೆ, ಸಾಷ್ಟಾಂಗಗಳನ್ನು ಮಾಡದೆ ಹೋದ್ರೆ ಇವತ್ತು ಸರ್ಕಾರಗಳು ಉಳಿಯುವುದಿಲ್ಲ ಅನ್ನುವ ಕಾಲಕ್ಕೆ ನಾವು ಬಂದಿದ್ದೇವೆ. ಆದರೆ ಇನ್ನೊಂದು ದುರಂತ ಇದೆ. ಏನಂತಂದ್ರೆ, ಆ ಸಾಷ್ಟಾಂಗವನ್ನು ಮಾಧ್ಯಮಗಳು ಕೂಡ ಮಾಡಬಾರದು ಅಂತ. ಸಾಷ್ಟಾಂಗದ ಪ್ರಕ್ರಿಯೆ ರಾಜಕಾರಣದಲ್ಲಿ ಗೋಚರವಾಗಿ ಕಣ್ಣಿಗೆ ಈಗ ಕಾಣಿಸ್ತಾ ಇದ್ರೆ, ಮಾಧ್ಯಮ ಸಂಸ್ಥೆಗಳು ಈಗಾಗಲೇ ಜಾಗತೀಕರಣಕ್ಕೆ ಸಾಷ್ಟಾಂಗ ಆಗಿದೆ. ಮತ್ತೆ ಜಾಹೀರಾತುಗಳ ಕಾರಣಕ್ಕೆ ಅದು ರಾಜಕಾರಣಿಗಳಿಗೆ ಡೊಂಕು ಸಲ ಮಾಡ್ತಿದೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ಏನಂತಂದ್ರೆ ಬಗ್ಗು ಅಂತಂದ್ರೆ ತೆವಳುವ ಸ್ಥಿತಿಗೆ ನಾವು ಈಗಾಗಲೇ ಬಂದು ನಿಂತು ಬಿಟ್ಟಿದ್ದೇವೆ. ಇದನ್ನು ವಿಮರ್ಶೆ ಮಾಡಿಕೊಳ್ಳದೆ ಹೋದ್ರೆ
ಇವತ್ತಿನ ಮಾಧ್ಯಮ ಬಂದು ನಿಂತಿರುವ ಪರಿಸ್ಥಿತಿ ಇದೆಯಲ್ಲ, ಸ್ಥಿತಿ ಇದೆಯಲ್ಲ, ಅದು ಇನ್ನೂ ಕುಗ್ಗುತ್ತೆ ಅನ್ನುವ ಕಾರಣಕ್ಕೆ ನಾನು ಒಬ್ಬ ಈ ಪತ್ರಿಕೋದ್ಯಮದ ಮನೆಯ ಹಿರಿಯಣ್ಣನ ರೀತಿಯಲ್ಲಿ ಈ ಕಿವಿ ಮಾತನ್ನು ಹೇಳ್ತಿದ್ದೇನೆ. ಜಿಲ್ಲಾ ರಾಷ್ಟ್ರೀಯ ಬಸವದಳ ಮತ್ತು ಲಿಂಗಾಯತ ಧರ್ಮ ಮಹಾಸಭಾ, ಲಿಂಗಾಯತ ಸಮಾಜ, ಕ್ರಾಂತಿ ಗಂಗೋತ್ರಿ ಅಕ್ಕನಾಗಲಾಂಬಿಕಾ ಮಹಿಳಾ ಗಣದ ವತಿಯಿಂದ ನಗರದ ಬಸವ ಮಂಟಪದಲ್ಲಿ ಗುರುಪೂರ್ಣಿಮೆ ನಿಮಿತ್ತ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಸವ ತತ್ವಾನುಯಾಯಿಗಳೆಲ್ಲ ಸೇರಿಕೊಂಡು ತಮ್ಮ ನೆಚ್ಚಿನ ಗುರುಗಳಿಗೆ ಪೂಜೆ ಸಲ್ಲಿಸಿ ಅಭಿಮಾನದಿಂದ ಗೌರವಿಸಿ ಸನ್ಮಾನಿಸಿದರು. ಪುಷ್ಪವೃಷ್ಟಿ ಮತ್ತು ಮಂಗಳಾರತಿ ಬೆಳಗಿ ತಮ್ಮ ಗುರು ಋಣ ತೀರಿಸಿದರು. ಹರ ಮುನಿದರೆ ಗುರು ಕಾಯುವನು, ಭಗವಂತನಿಗಿಂತ ಗುರುವೇ ಶ್ರೇಷ್ಠ ಎನ್ನುವ ಮಾತುಗಳು ಸತ್ಯ. ಶತಶತಮಾನಗಳಿಂದಲೂ ಗುರುವಿಗೆ ತನ್ನದೇ ಆದ ಅಸ್ತಿತ್ವವಿದೆ. ಹಳ್ಳಿಗಳಲ್ಲಿ ಮನೆ ಗುರುಗಳು, ಮನೆ ದೇವರು ಎಂಬ ಇತ್ಯಾದಿ ಹೆಸರುಗಳಿಂದ ಕರೆದು ಭಕ್ತಿಯಿಂದ ಪೂಜೆ ಮಾಡುತ್ತಾರೆ. ಜೀವನದ ಪ್ರತಿಯೊಂದು ಕಾರ್ಯಗಳಲ್ಲೂ ಗುರುವಿನ ಆಶೀರ್ವಾದ ಬೇಕು ಎಂಬ ಉದ್ದೇಶದಿಂದ ಇಂದಿಗೂ ಅನೇಕ ಕಡೆಗಳಲ್ಲಿ ಗುರುಪೂಜೆ ನಂತರವೇ ತಮ್ಮ ಕಾರ್ಯ ಆರಂಭ ಮಾಡುವ ದೃಶ್ಯ ಕಾಣುತ್ತೇವೆ. ಹೀಗಾಗಿ ಬಸವ ಮಂಟಪದಲ್ಲಿ ಬಸವಧರ್ಮ ಪೀಠದ ಪೂಜ್ಯ ಶ್ರೀ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿ ಹಾಗೂ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯಾದೇವಿ ಗುರುಗಳ ಪೂಜೆಯನ್ನು ಭಕ್ತರಾದ ಶ್ರೀ ಶಿವಶರಣಪ್ಪ ಪಾಟೀಲ್ ಹಾರೂರ್ಗೇರಿ, ಮಲ್ಲಿಕಾರ್ಜುನ್ ಜೈಲರ್, ಸಂಜೀವ್ ಕುಮಾರ್ ಬುಕ್ಕ, ಅನಿತಾ ಬುಕ್ಕ, ಬಸವಂತರಾವ್ ಬಿರಾದರ್, ಸಂಗಮೇಶ್ ಹಳ್ಳಿ, ಗಣಪತಿ ಬಿರಾದರ್, ಭಾಗ್ಯವತಿ ಹಾಲ, ರೇಣುಕಾ ಮಠಪತಿ, ರಾಚಯ್ಯ ಮಠಪತಿ ಸೇರಿದಂತೆ ಮಕ್ಕಳು ಗುರುಪೂಜೆಯನ್ನು ನೆರವೇರಿಸಿ ತಮ್ಮ ಗುರು ಕಾಣಿಕೆ ಸಲ್ಲಿಸಿದರು. ಗುರುಪೂಜೆಯಿಂದ ಭವಹರವಾಗುತ್ತದೆ ಎಂಬುದು ನಂಬಿಕೆ ಇದೆ. ಆದ್ದರಿಂದ ಗುರುಗಳಿಗೆ ಪುಷ್ಪವೃಷ್ಟಿ ಮತ್ತು ಮಂಗಳಾರತಿ ಬೆಳಗಿ ಗುರುಪೂರ್ಣಿಮೆ ಆಚರಿಸಿದರು. ಮೊದಲಿಗೆ ಗುರು ಬಸವಣ್ಣನವರ ಪೂಜೆಯನ್ನು ಹಾಗೂ ಪೂಜ್ಯ ಶ್ರೀ ಲಿಂಗಾನಂದ ಸ್ವಾಮಿಗಳ ಪೂಜೆಯನ್ನು ನೆರವೇರಿಸಲಾಯಿತು. ಪೂಜೆ ಮತ್ತು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭಿಸಿ ಮಹಾಮಂಗಳಾರತಿ ಹಾಗೂ ಮಹಾಪ್ರಸಾದದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಕೆಲವು ದಿವಸಗಳಿಂದ ತೂಗುದೀಪ ದರ್ಶನ್ ಹಾಗೂ ಪತ್ರಕರ್ತರಾದ ಶ್ರೀ ಇಂದ್ರಜಿತ್ ಲಂಕೇಶ್ ಅವರ ಭಿನ್ನಾಭಿಪ್ರಾಯದ ಕುರಿತು ಇಡೀ ಕರ್ನಾಟಕವೇ ನೋಡುತ್ತಿದೆ. ಹೀಗಾಗಿ ಇಂದ್ರಜಿತ್ ಅವರು ದರ್ಶನ್ ಅವರ ತೇಜೋವಧೆ ಮಾಡುತ್ತಿದ್ದಾರೆ. ಆದ್ದರಿಂದ ಲಂಕೇಶ್ ಅವರು ಬಹಿರಂಗ ಕ್ಷಮೆ ಯಾಚಿಸಬೇಕೆಂದು ಆಗ್ರಹಿಸಿ ಬೀದರ್ ನಗರದಲ್ಲಿ ದರ್ಶನ್ ಅಭಿಮಾನಿ ಬಳಗದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಅಖಿಲ ಕರ್ನಾಟಕ ದರ್ಶನ್ ಅಭಿಮಾನಿಗಳ ಸಂಘ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ದರ್ಶನ್ ಅವರ ತೇಜೋವಧೆ ಮಾಡುತ್ತಿರುವ ಇಂದ್ರಜಿತ್ ಲಂಕೇಶ್ ಅವರು ಬೇಷರತ್ ಬಹಿರಂಗ ಕ್ಷಮೆ ಯಾಚಿಸಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಸಂಘದ ತಾಲೂಕಾಧ್ಯಕ್ಷರಾದ ರಾಹುಲ್ ಡಾಂಗೆಯವರು ಮಾತನಾಡಿ, ಇಂದ್ರಜಿತ್ ಲಂಕೇಶ್ ಅವರು ಪದೇ ಪದೇ ದರ್ಶನ್ ಅವರ ಮೇಲೆ ವಿನಾಕಾರಣ ಆರೋಪ ಮಾಡುವುದು, ಹಣ ವಂಚನೆಯ ಬಗ್ಗೆ ಮಾತನಾಡುವುದು, ದಲಿತರ ಅವಹೇಳನ ಮಾಡುವುದನ್ನು ಮಾಡುತ್ತಿದ್ದಾರೆ. ಆದ್ದರಿಂದ ದಲಿತರ ಶಕ್ತಿ ಏನೆಂಬುದನ್ನು ನಾವು ತೋರಿಸಿಕೊಡುತ್ತೇವೆ. ಅನಾವಶ್ಯಕವಾಗಿ ಚಿತ್ರರಂಗದಲ್ಲಿ ಮೂಗು ತೂರಿಸಿ ದರ್ಶನ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು, ಅವರ ಹೆಸರಿಗೆ ಮಸಿ ಬಳಿಯುವ ಪ್ರಯತ್ನ ಮಾಡುವುದನ್ನು ಬಿಡಬೇಕು. ಇದು ಹೀಗೆ ಮುಂದುವರೆದರೆ ರಾಜ್ಯದಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದು ಎಂದು ರಾಹುಲ್ ಡಾಂಗೆ ಎಚ್ಚರಿಸಿದರು. ಇದೇ ಸಂದರ್ಭದಲ್ಲಿ ಸಂಗಮೇಶ್, ಅಭಿಷೇಕ್ ಔರಾದ್, ಅರವಿಂದ್ ಔರಾದ್, ಸಚಿನ್ ಮೇತ್ರೆ, ಆಕಾಶ್ ಜ್ಞಾನಪ್ನೋರ್, ಸಿದ್ದು ಸಾರಥಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಅಖಿಲ ಕರ್ನಾಟಕ ದರ್ಶನ್ ಸೇನಾ ಸಮಿತಿ ವತಿಯಿಂದ ಬೀದರ್ನಲ್ಲಿ ನಾವು ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಇದರ ಕಾರಣ ಏನಂತಂದರೆ, ಈಗಾಗಲೇ ನೀವೆಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ನ್ಯೂಸ್ ಚಾನಲಲ್ಲಿ ನೋಡ್ತಾ ಇದ್ದೀರಿ. ನೀವು ಒಂದು ವಾರದಿಂದ ನಮ್ಮ ಟಿ ವಿಯಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದು, ಕನ್ನಡ ಚಲನಚಿತ್ರದ ಹಿರಿಯ ನಟರಾದಂಥ ಹಿರಿಯ ನಟರು ಇರ್ತಕ್ಕಂಥ ನಿಮ್ಮ ಮೆಚ್ಚಿನ ಹೀರೋ ಅಂತಂದರೆ ಅದು ಚಲನಚಿತ್ರ ದರ್ಶನ್ ಅವರು. ಅವ್ರ ಮೇಲೆ ಏನು 25 ಕೋಟಿ ರೂಪಾಯಿ ಅಂತಕ್ಕಂಥ ಒಂದು ಕೇಸನ್ನು ದಾಖಲಾಗಿತ್ತು, ವಂಚನೆ ಮಾಡಿದ್ದಾರೆ ಅಂಥೇಳಿ. ಆದರೆ ಅದು ಒಂದು ಅರುಣಕುಮಾರಿ ಆಗಿರ್ಬೋದು, ಉಮಾಪತಿ ಆಗಿರ್ಬೋದು, ನಿರ್ದೇಶಕರು, ಅದೊಂದು ಮ್ಯಾಟ್ರೇ ಬೇರೆ ಆಗಿತ್ತು. ಆದರೆ ಈ ಕೆಲಸ ಇಲ್ಲದವ ಇಂದ್ರಜಿತ್ ಲಂಕೇಶ್ ಅಂತಕ್ಕವರು ಬೇಕಂತೇಳಿ ಇದರಲ್ಲಿ ಮುಖ ಹಾಕೊಂಡ್ಬಿಟ್ಟು ದರ್ಶನ್ ಅವರಿಗೆ ಪದೇ ಪದೇ ನ್ಯೂಸ್ ಚಾನಲ್ ಎದುರುಗಡೆ ಬಂದುಬಿಟ್ಟು ಅವಮಾನ ಮಾತಾಡ್ತಕ್ಕಂಥದ್ದಾಗಲಿ ಅಥವಾ ಅಭಿಮಾನಿಗಳಿಗೆ ಮನಸ್ಸಿಗೆ ನೋವು ಆಗ್ತಕ್ಕಂಥ ಮಾತಾಗೋದಾಗಲಿ, ಇವ್ರ ಹಿಂಬಾಲಿಕರು ರೌಡಿಗಳು, ಕಿಡಿಕೇಡಿಗಳು ಅಂತ ಹೇಳೋದಾಗಲಿ, ಮತ್ತು ದಲಿತರ ಬಗ್ಗೆ ಏನು ಗೊತ್ತಿರಲಿಲ್ಲ ಇವರಿಗೆ, ದಲಿತರು ಏನಂತಕ್ಕಂಥ ಅವಶ್ಯಕತೆ ಇವ್ರಿಗೆ ಗೊತ್ತಿಲ್ಲ. ಆದರೆ ದಲಿತ ಒಂದು ಸಮುದಾಯಕ್ಕೆ ಇಟ್ಟುಕೊಂಡು ಒಂದು ಉಪಯೋಗ ಮಾಡಿಕೊಂಡು ತಾನೇನು ಹೀರೋ ಆಗಿ ಹೊರಟಿದ್ರಿ ಇಂದ್ರಜಿತ್ ಲಂಕೇಶ್ ಅವರೇ. ನಿಮಗೆ ಈಗಾಗಲೇ ನಮ್ಮ ಡಿ ಬಾಸ್ನ ನಾವೇನು ಅಭಿಮಾನಿಗಳ ಆರಾಧ್ಯ ದೇವ ಅಂತೇಳಿ ಕರಿತೀವಿ. ನಿಮಗೆ ನಿಜವಾಗ್ಲೂ ನೀವು ಕೂಡ ಅವ್ರೇನು ಹೇಳ್ತಾರೆ ಅದೇ ಪ್ರಕಾರ ನಾವು ಹೇಳ್ತೇವೆ. ನಿಜವಾಗ್ಲೂ ನೀವು ಅಪ್ಪಗೆ ಹುಟ್ಟಿದಾದರೆ, ನಿಜವಾಗ್ಲೂ ನೀವು ಗಂಡಸ ಆಗಿದ್ದರೆ ಬಾಸ್ ಅವ್ರೇನು ಹೇಳಿದ ಅದಕ್ಕೆ ಪ್ರತಿಯೊಂದು ಉತ್ತರ ಕೊಡ್ರಿ. ನೀವು ಅದಕ್ಕೆ ಉತ್ತರ ಕೊಡಲೇಬೇಕು. ನೀವು ಒಂದು ವೇಳೆ ಕೊಡಲಿಲ್ಲ ಅಂತಂದರೆ ನೀವು ಕಾನೂನಿನಲ್ಲಿ ಏನು ಕಾನೂನು ಪ್ರಕಾರ ಹೋರಾಟ ಮಾಡಿ ಅದನ್ನು ಬಿಟ್ಟು ಅಭಿಮಾನಿಗೆ ಆಗಲಿ ದಲಿತರಿಗೆ ಆಗೋದಾಗಲಿ ನೀವು ಮಾತೇನು ಇನ್ನೊಂದು ಸಾರಿ ಆಡಿದ್ರೆ
ದಲಿತರೇನು ಅಭಿಮಾನಿಗಳು ಏನು ಅಂತ ಹೇಳ್ತಕ್ಕಂಥ ವಿಷಯವನ್ನು ನಿಮಗೆ ತೋರಿಸ್ಬೇಕಾಗತ್ತೆ. ಒಂದು ವೇಳೆ ನೀವು ಇದೇ ಥರ ಮತ್ತೆ ನಿಮ್ಮ ರಂಪಾಟವನ್ನು ಪ್ರಾರಂಭ ಮಾಡಿದರೆ ಇಂಟರ್ ಕರ್ನಾಟಕದಿಂದಿಲ್ಲ, ಇಂಟರ್ ಇಂಡಿಯಾದಿಂದ ನಿಮಗೆ ಹೊರಗೊಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಬೀದರ್ ಜಿಲ್ಲಾ ಅಭಿಮಾನಿಗಳು ಏನು, ಇಂಟರ್ ಕರ್ನಾಟಕದ ಡಿ ಬಾಸ್ ಅಭಿಮಾನಿಗಳು ಏನು ಅಂತಕ್ಕಂಥ ತೋರಿಸ್ತಕ್ಕಂಥ ವಿಷಯ ನಾವು ಮಾತಾಡ್ತೀವಿ ಅಂತ ಈ ಮುಖಾಂತರ ನಮಗೆ ಎಚ್ಚರ ಹೇಳಲು ಇಷ್ಟಪಡುತ್ತೇವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ. ಗಟ್ಟಿ ಪತ್ರಕರ್ತರು ಎಂಬ ಹೆಸರು 1000 ಸನ್ಮಾನಗಳಿಗೆ ಸಮ. ಶಿವಾನಂದ ತಗಡೂರು. ಇಂದು ಮಾಧ್ಯಮಗಳು ಜಾತಿ ಧರ್ಮಗಳ ಪರವಾಗಿ ಕೆಲಸ ಮಾಡುತ್ತಿರುವುದು ದುರಂತ. ಜಾಹೀರಾತಿಗಾಗಿ ರಾಜಕಾರಣಿಗಳಿಗೆ ಪತ್ರಕರ್ತರು ಸಾಷ್ಟಾಂಗ ಹಾಕಬಾರದು. GN ಮೋಹನ್. ನಗರದ ಬಸವ ಮಂಟಪದಲ್ಲಿ ಗುರುಪೂರ್ಣಿಮೆ ನಿಮಿತ್ತ ಗುರುವಂದನಾ ಕಾರ್ಯಕ್ರಮ. ರಾಷ್ಟ್ರೀಯ ಬಸವ ದಳದ ವತಿಯಿಂದ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ವಿವಿಧ ಮುಖಂಡರಿಂದ ಗುರುವಂದನೆ ಸಮರ್ಪಣೆ. ದರ್ಶನ್ ಅಭಿಮಾನಿಗಳಿಂದ ಬೀದರ್ನಲ್ಲಿ ಇಂದ್ರಜಿತ್ ಲಂಕೇಶ್ ವಿರುದ್ಧ ಪ್ರತಿಭಟನೆ. ತೂಗುದೀಪ ದರ್ಶನ್ ಅವರ ಹೆಸರು ತೇಜವಧೆ ಮಾಡುತ್ತಿರುವ ಇಂದ್ರಜಿತ್ ಲಂಕೇಶ್ ಅವರು ಬಹಿರಂಗ ಕ್ಷಮೆ ಕೇಳಲು ಆಗ್ರಹ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.